ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಕಂಪ್ಲೀಟ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾನೆ ಇದೆ. ಇವತ್ತು ಅತೃಪ್ತ ಶಾಸಕರು ವಿಧಾನಸೌಧಕ್ಕೆ, ಅದರಲ್ಲೂ ಸ್ಪೀಕರ್ ಕಚೇರಿಗೆ ಯಾವ ರೀತಿಯಾಗಿ ಬರ್ತಾರೆ, ಏನ್ ಸೀನ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇತ್ತು. ಮುಂಬೈನಿಂದ ಬೆಂಗಳೂರಿಗೆ ಓಡೋಡಿ ಬಂದ್ರು ಅತೃಪ್ತ ಶಾಸಕರು. ಸ್ಪೀಕರ್ ಕಚೇರಿಗೆ ಉಸಿರು ಬಿಗಿ ಹಿಡಿದು ಬಂದ್ರು ಬೈರತಿ ಬಸವರಾಜ್. 10 ಅತೃಪ್ತರು, 7 ಗಂಟೆ. ಮುಂಬೈ ಟು ಸ್ಪೀಕರ್ ಕಚೇರಿಯ ಆ ಜರ್ನಿ ಹೇಗಿತ್ತು? 2 ದಿನ 2 ಹೈ ಡ್ರಾಮಾ. ಏನಿದು ಜನಪ್ರತಿನಿಧಿಗಳ ಆ ಹೈ ಡ್ರಾಮಾದ ಸ್ಟೋರಿ? ಇದೇ ಈ ಹೊತ್ತಿನ ವಿಶೇಷ. ಓಡೋ ಓಡೋ ಓಡಲೇ. ನಾನ್ ಶರ್ಮಿತಾ ಶೆಟ್ಟಿ. ಅಯ್ಯಯ್ಯೋ ಅಯ್ಯಯ್ಯೋ, ಇದೆಂತ ಮಿಂಚಿನ ಓಟ. ಮುಂಬೈನಿಂದ ಓಡೋಡಿ ಬಂದಿದ್ರು ಅಷ್ಟು ಅತೃಪ್ತರು. ಸ್ಪೀಕರ್ ಕಚೇರಿಗೆ ಹೆಂಗೆಲ್ಲ ಓಡ್ ಬಂದಿದ್ರು ಗೊತ್ತಾ? 6 ಗಂಟೆ ಸುಪ್ರೀಂ ಡೆಡ್ ಲೈನ್ಗೆ ಅತೃಪ್ತರು ಸುಸ್ತು. ಎಷ್ಟು ಓಡಿದ್ರು? 4 ರಿಂದ 5 ನಿಮಿಷ ಲೇಟ್ ಆಗಿ ಬಂದ್ರು ನಾಯಕರು. ರಾಜ್ಯ ರಾಜಕೀಯದಲ್ಲಿ ಹೈ ಡ್ರಾಮಾದ ಮೇಲೆ ಹೈ ಡ್ರಾಮಾ. ಶಿವ, ಇನ್ನು ಏನೇನ್ ನಡೆಯುತ್ತೋ ಈ ರಾಜ್ಯದಲ್ಲಿ. ಟೆನ್ಷನ್ ಟೆನ್ಷನ್ ಟೆನ್ಷನ್, ಜೊತೆಗೆ ರನ್ ರನ್ ರನ್. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಏನ್ರಿ ಇದು? ವೋಟ್ ಕೇಳುವಾಗಲೂ ಹಿಂಗ್ ಓಡ್ಲಿಲ್ಲ, ಆದ್ರೆ ರಾಜೀನಾಮೆ ಕೊಡೋದಕ್ಕೆ ಹೆಂಗ್ ಓಡೋಡ್ ಬಂದಿದ್ರು ನೋಡಿ ನಾಯಕರು. ಅಬ್ಬಬ್ಬಬ್ಬಬ್ಬಾ, ಎಂಥ ಓಟ ಇದು, ಎಂಥ ಓಟ! ಹಿಂಗೆ ವಿಧಾನಸೌಧಕ್ಕೆ ನಮ್ಮ ನಾಯಕರು ಓಡೋಡಿ ಬರ್ತಿರೋದನ್ನ ನೋಡಿದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಬೇರೆ ಟೈಮಲ್ಲಿ ಸರಿಯಾಗಿ ತಮ್ಮ ಕಚೇರಿಗೆ ಬರೋದಿಲ್ಲ ಕೆಲವು ಶಾಸಕರು, ಆದ್ರೆ ರಾಜೀನಾಮೆ ಕೊಡೋದಕ್ಕೆ ಅಂತ ಹೆಂಗ್ ಓಡೋಡ್ ಬಂದಿದ್ರು ನೋಡಿ. ಅತೃಪ್ತರಿಗೆ ಸುಪ್ರೀಂ ಡೆಡ್ ಲೈನ್. 6 ಗಂಟೆಯೊಳಗೆ ರಾಜೀನಾಮೆ ಸಲ್ಲಿಸಲು ಸೂಚನೆ. ಸುಪ್ರೀಂ ಟೈಮ್ ಬೆನ್ನಲ್ಲೇ ಓಡೋಡಿ ಬಂದ್ರು. ನೋಡ್ರಿ ನಮ್ಮ ನಾಯಕರನ್ನ, ಇವರು ಹೆಂಗ್ ಓಡೋಡ್ ಬರ್ತಿದ್ದಾರೆ ನೋಡಿ. ಬೆಳಿಗ್ಗೆ ಜಾಗಿಂಗ್ ಮಾಡುವಾಗ್ಲೂ ಹಿಂಗ್ ಓಡೋದಿಲ್ಲ, ಆದ್ರೆ ಇವರು ಹಿಂಗ್ ಓಡೋಡಿ ಬಂದಿದ್ದು ರಾಜೀನಾಮೆ ಕೊಡೋದಕ್ಕೆ. ಗುರುವಾರ ಸುಪ್ರೀಂ ಕೋರ್ಟ್ ಹೇಳಿದ ಮಾತಿಗೆ ಬೆಂಗಳೂರಿಗೆ ದೌಡಾಯಿಸಿ ಬಂದಿದ್ರು ಈ ನಾಯಕರು. ಹಿಂಗೆ ಬಂದವರೇ ಸ್ಪೀಕರ್ ಕಚೇರಿಗೆ ಹೆಂಗ್ ಓಡ್ ಬಂದಿದ್ರು ನೋಡಿ. ಸಂಜೆ 6 ಗಂಟೆ ಒಳಗೆ ಸ್ಪೀಕರ್ ಕಚೇರಿಗೆ ಹೋಗಿ ಇಮ್ಮಿಡಿಯೇಟ್ ಆಗಿ ಸ್ಪೀಕರ್ಗೆ ಹೊಸದಾಗಿ ರಾಜೀನಾಮೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಅತೃಪ್ತರಿಗೆ ಸೂಚನೆ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಯಾವಾಗ ಹಿಂಗ್ ಹೇಳ್ತೋ, ಮುಂಬೈನಲ್ಲಿದ್ದ ಅತೃಪ್ತರು ಹೆಂಗ್ ಓಡ್ ಬಂದಿದ್ರು ಗೊತ್ತಾ? ನಮ್ಮ ರಾಜೀನಾಮೆನ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅಂತ 10 ಜನ ಅತೃಪ್ತರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಸಂಜೆ 6 ಗಂಟೆ ಒಳಗೆ ಸ್ಪೀಕರ್ ಕಚೇರಿಗೆ ಹೋಗಿ ಹೊಸದಾಗಿ ರಾಜೀನಾಮೆ ಕೊಡಿ ಅಂದಿದ್ರು. ಕೋರ್ಟ್ ಯಾವಾಗ 6 ಗಂಟೆ ಅಂತ ಹೇಳಿತ್ತೋ, ಅತೃಪ್ತ ನಾಯಕರು ಓಡೋಡ್ ಬಂದಿದ್ರು. ಮುಂಬೈಯಿಂದ ಬೆಂಗಳೂರಿಗೆ 2 ವಿಮಾನಗಳಲ್ಲಿ ಬಂದ ಅತೃಪ್ತ ಶಾಸಕರು ಸೀದಾ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ವಿಮಾನ ಇಳಿಯುತ್ತಿದ್ದಂತೆ ಬಸ್ ಹತ್ತೋದಕ್ಕೆ ಹೆಂಗೆಲ್ಲ ಓಡೋಡಿ ಬಂದಿದ್ರು ಅಂತ ನೀವೇ ಒಂದ್ಸಲ ನೋಡ್ಕೊಂಡ್ಬಿಡಿ. ಹಿಂಗೆ ಏರ್ಪೋರ್ಟ್ ನಲ್ಲೂ ಓಡೋಡಿ ಬಂದಿದ್ದ ಅತೃಪ್ತ ಶಾಸಕರು ಸೀದಾ ಬಸ್ ಅಲ್ಲಿ ಹತ್ತಿದ್ರು. ಹಿಂಗೆ ಬಸ್ ನಲ್ಲಿ HAL ನಿಂದ ಹೊರಟು ಸೀದಾ ವಿಧಾನಸೌಧಕ್ಕೆ ಬಂದಿದ್ರು. ಅಷ್ಟರಲ್ಲಾಗಲೇ ಟೈಮ್ ಮುಗಿದೇ ಬಿಟ್ಟಿತ್ತು. ಎಲ್ಲಿ ಸ್ಪೀಕರ್ ಹೊರಟು ಬಿಡ್ತಾರೋ ಅಂತ ಹೇಳಿ ಬಸ್ ಇಳಿತಿದ್ದಂತೆ ಬೈರತಿ ಬಸವರಾಜ್ ಹೆಂಗೆಲ್ಲ ಓಡಿ ಬಂದಿದ್ರು ನೋಡಿ. 10 ಜನ ಅತೃಪ್ತ ಶಾಸಕರು ಗುರುವಾರ ಮುಂಬೈನಿಂದ ಬೆಂಗಳೂರಿಗೆ ಬಂದಿದ್ರು. ಸ್ಪೀಕರ್ಗೆ ಮತ್ತೊಂದ್ಸಲ ಸರಿಯಾದ ಫಾರ್ಮೆಟ್ ನಲ್ಲಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಆದ್ರೆ ಎಲ್ಲಿ ಟೈಮ್ ಮುಗಿಯುತ್ತೋ, ಎಲ್ಲಿ ಸ್ಪೀಕರ್ ಹೋಗ್ತಾರೋ ಅಂತ ಹೇಳಿ ಉಸಿರು ಬಿಗಿ ಹಿಡ್ಕೊಂಡು ಓಡೋಡ್ ಬಂದಿದ್ರು ಬೈರತಿ ಬಸವರಾಜ್. ಬರೀ ಬೈರತಿ ಬಸವರಾಜ್ ಒಬ್ಬರೇ ಅಲ್ಲ, ಇವ್ರ ಜೊತೆಗೆ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ, H ವಿಶ್ವನಾಥ್ ಸೇರಿದಂತೆ ಎಲ್ಲರೂ ಧಾವಿಸಿ ಬಂದಿದ್ರು. ಆದ್ರೆ ಇವರೆಲ್ಲರಿಗಿಂತ ತುಂಬಾ ಜೋರಾಗಿ ಓಡೋಡಿ ಬಂದಿದ್ದು ನಮ್ಮ ಬೈರತಿ ಬಸವರಾಜ್. ಗುರುವಾರ ಬೆಳಿಗ್ಗೆ 10:45 6 ಗಂಟೆ ಡೆಡ್ ಲೈನ್ ನೀಡಿದ ಸುಪ್ರೀಂ. ಹಿಂಗೆ ಓಡೋಡಿ ಬಂದ ಅತೃಪ್ತ ಶಾಸಕರು ಸೀದಾ ಸ್ಪೀಕರ್ ಕಚೇರಿಗೆ ಹೋಗಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಆದ್ರೆ ಇಷ್ಟೆಲ್ಲ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದ್ದು ಗುರುವಾರ ಬೆಳಿಗ್ಗೆ 10:45ಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶ. ಹೌದು, ಗುರುವಾರ ಬೆಳಿಗ್ಗೆ ಅತೃಪ್ತರ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಂಜೆ 6 ಗಂಟೆ ಒಳಗೆ ಸ್ಪೀಕರ್ಗೆ ಮತ್ತೊಂದ್ಸಲ ರಾಜೀನಾಮೆ ಪತ್ರ ಕೊಡಿ, ಅದನ್ನ ಅವರು ಶೀಘ್ರವೇ ಪರಿಶೀಲಿಸುತ್ತಾರೆ ಅಂದಿದ್ರು. 12 ಗಂಟೆ ಆದ್ರೂ ಮುಂಬೈನಲ್ಲೇ ಇದ್ದ ಅತೃಪ್ತ ಶಾಸಕರು ಹೆಂಗ್ ಓಡೋಡ್ ಬಂದಿದ್ರು ನೋಡಿ. ಗುರುವಾರ ಮಧ್ಯಾಹ್ನ 2:30 ಮುಂಬೈನ ಹೋಟೆಲ್ನಿಂದ ನಿರ್ಗಮನ. ಇನ್ನು ಸುಪ್ರೀಂ ಕೋರ್ಟ್ ಯಾವಾಗ ಗುರುವಾರ ಸಂಜೆ 6 ಗಂಟೆ ಒಳಗೆ ಸ್ಪೀಕರ್ಗೆ ಮತ್ತೊಂದ್ಸಲ ರಾಜೀನಾಮೆ ಕೊಡಿ ಅಂತ ಆದೇಶ ಕೊಡ್ತೋ, ಅತೃಪ್ತರಿಗೆ ದಿಕ್ಕೆ ತೋಚದಂತಾಗಿತ್ತು. ಅದಕ್ಕೆ ಬೇಕಾದಂಥ ಎಲ್ಲಾ ತಯಾರಿ ಮಾಡಿಕೊಂಡು ಮಧ್ಯಾಹ್ನ 2:30ಕ್ಕೆ ಹೋಟೆಲ್ನಿಂದ ಹೊರಟೇ ಬಿಟ್ಟರು. ಗುರುವಾರ ಮಧ್ಯಾಹ್ನ 3:15 ಮುಂಬೈ ಏರ್ಪೋರ್ಟ್ ತಲುಪಿದ ಅತೃಪ್ತರು. ಇನ್ನು ಗುರುವಾರ ಮಧ್ಯಾಹ್ನ 2:30ಕ್ಕೆ ತಾವು ತಂಗಿದ್ದ ಹೋಟೆಲ್ನಿಂದ ಹೊರಟ ಅತೃಪ್ತರು 3:15ಕ್ಕೆ ಸರಿಯಾಗಿ ಮುಂಬೈ ಏರ್ಪೋರ್ಟ್ ಅನ್ನ ತಲುಪಿದ್ರು. ಇದಾದ 45 ನಿಮಿಷಕ್ಕೆ ಮುಂಬೈನಿಂದ ಬೆಂಗಳೂರಿಗೆ ಹೊರಡುತ್ತೆ ಏರೋಪ್ಲೇನ್. ಗುರುವಾರ ಸಂಜೆ 4 ಗಂಟೆ ಮುಂಬೈನಿಂದ ಹೊರಟ ವಿಮಾನ. ಇನ್ನು ಸಂಜೆ 4 ಗಂಟೆಗೆ ಮುಂಬೈ ಏರ್ಪೋರ್ಟ್ ನಿಂದ ಏರೋಪ್ಲೇನ್ ಹೊರಡುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಸೇರುವಷ್ಟರಲ್ಲೇ 5 ಗಂಟೆ 40 ನಿಮಿಷ ಆಗುತ್ತೆ.
ಆಗಲೇ ನೋಡಿ ಟೆನ್ಷನ್ ಜಾಸ್ತಿ ಆಗೋದು. ಆ ಟೆನ್ಷನ್ ನಲ್ಲೇ ಶಾಸಕರು ಸ್ಪೀಕರ್ ಕಚೇರಿಗೆ ಓಡೋಡಿ ಬರೋದು. ಗುರುವಾರ ಸಂಜೆ 5:40 HALಗೆ ಬಂದಿಳಿದ ವಿಮಾನ. ಮುಂಬೈನಿಂದ ಬೆಂಗಳೂರಿಗೆ ಬಂದ ಅತೃಪ್ತರು HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ರು. ಅಷ್ಟರಲ್ಲೇ 5:40 ಆಗಿತ್ತು. ಸುಪ್ರೀಂ ಕೊಟ್ಟ ಡೆಡ್ಲೈನ್ಗೆ ಬರೀ 20 ನಿಮಿಷ ಅಷ್ಟೇ ಬಾಕಿ ಇತ್ತು. ಇದು ಗೊತ್ತಾಗ್ತಿದ್ದಂತೆ ಓಡೋಡಿ ಬಂದಿದ್ರು ಅತೃಪ್ತ ಶಾಸಕರು. ಗುರುವಾರ ಸಂಜೆ 6:04 ಸ್ಪೀಕರ್ ಕಚೇರಿ ತಲುಪಿದ ಅತೃಪ್ತರು HALಗೆ ಬಂದಿಳಿದಾಗ ಟೈಮು 5:40 ಆಗಿತ್ತು. ಅಲ್ಲಿಂದ ಬರೀ 20 ನಿಮಿಷದಲ್ಲೇ ವಿಧಾನಸೌಧದಲ್ಲಿರೋ ಸ್ಪೀಕರ್ ಕಚೇರಿಗೆ ಬರಬೇಕಿತ್ತು. ಆದ್ರೆ ಅತೃಪ್ತರು ಬಂದಿದ್ದು 6:04. 4 ನಿಮಿಷ ಲೇಟ್ ಆಗಿದ್ದಕ್ಕೆ ಎಲ್ಲಿ ಸ್ಪೀಕರ್ ಹೋಗ್ತಾರೋ ಅಂತ ಓಡೋಡಿ ಬಂದಿದ್ರು ಅತೃಪ್ತರು. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹೈಡ್ರಾಮಾಗಳೇ ನಡೀತಾ ಇವೆ. ಆ ಹೈಡ್ರಾಮಾಗಳು ಹೆಂಗೆಲ್ಲ ಇರುತ್ತವೆ ಅನ್ನೋದನ್ನ ಕಳೆದ 2-3 ದಿನಗಳಲ್ಲಿ ನೋಡ್ತಾನೇ ಇದ್ದೀವಿ. ಆದ್ರೆ ಅದಕ್ಕಿಂತ ದೊಡ್ಡ ಹೈಡ್ರಾಮಾ ಇನ್ನೂ ಇದೆ. ಅರೆ ಅದೇನು ಅಂತ ಕೇಳ್ತಾ ಇದ್ದೀರಾ? ಇವಾಗ ತೋರಿಸ್ತೀವಿ ನೋಡಿ. ಇದು ಗುರುವಾರ ವಿಧಾನಸೌಧದಲ್ಲಿ ಕಂಡಂತಹ ದೃಶ್ಯ. ಸುಪ್ರೀಂ ಕೋರ್ಟ್ ಸಂಜೆ 6 ಗಂಟೆ ಒಳಗೆ ರಾಜೀನಾಮೆ ಕೊಡಿ ಅಂತ ಅತೃಪ್ತರಿಗೆ ಸೂಚನೆ ಕೊಟ್ಟಿತ್ತು. ಆ ಡೆಡ್ಲೈನ್ ಕಿವಿಗೆ ಬಿದ್ದಿದ್ದೇ ತಡ ಸೀದಾ ಮುಂಬೈನಿಂದ ಓಡೋಡಿ ಬಂದಿದ್ರು ಅತೃಪ್ತರು. ಇದು ಗುರುವಾರದ ದೃಶ್ಯ. ಆದ್ರೆ ಇದಕ್ಕಿಂತ ಒಂದು ದಿನ ಮೊದಲು ಅಂದ್ರೆ ಬುಧವಾರ ಬೇರೆಯದ್ದೇ ಹೈಡ್ರಾಮಾ ನಡೆದಿತ್ತು. ಆ ಹೈಡ್ರಾಮಾವೇ ಡಾಕ್ಟರ್ ಕೆ ಸುಧಾಕರ್ ಮೇಲೆ ತಮ್ಮದೇ ಪಕ್ಷದವರು ಎರಗಿ ಬಿದ್ದಿತ್ತು. ಶಿವ ನೋಡ್ರಿ ಈ ಹೈಡ್ರಾಮಾ ಹೆಂಗಿದೆ ಅಂತ. ಇದು ಶಕ್ತಿಸೌಧ ವಿಧಾನಸೌಧದಲ್ಲೇ ನಡೆದ ದೃಶ್ಯ. ಬುಧವಾರ ರಾಜೀನಾಮೆ ಕೊಡೋದಕ್ಕೆ ಅಂತ ಬಂದಿದ್ದ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ತಮ್ಮದೇ ಪಕ್ಷದ ನಾಯಕರು ಹೆಂಗೆ ಎಳೆದಾಡಿದ್ರು ನೋಡಿ. ಬುಧವಾರ ಸಂಜೆ 4:15 ಸುಮಾರಿಗೆ ತಮ್ಮ ರಾಜೀನಾಮೆ ಕೊಡಬೇಕು ಅಂತ ಹೊಸಕೋಟೆ ಶಾಸಕ MTB ನಾಗರಾಜ್ ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಇಬ್ರು ಬಂದಿದ್ರು. ಸ್ಪೀಕರ್ ಕಚೇರಿಗೆ ಹೋಗಿ ರಾಜೀನಾಮೆನೂ ಕೊಟ್ರು. ಹೀಗೆ ರಾಜೀನಾಮೆ ಕೊಟ್ಟು ಹೊರಬರುವಷ್ಟರಲ್ಲೇ ನೋಡಿ ವಿಧಾನಸೌಧ ರಣರಂಗವಾಗಿದ್ದು. ಜುಲೈ 1ನೇ ತಾರೀಕು ಆನಂದ್ ಸಿಂಗ್, ಜುಲೈ 6ನೇ ತಾರೀಕು 12 ಜನ, ಜುಲೈ 8ನೇ ತಾರೀಕು ಪಕ್ಷೇತರ ಶಾಸಕರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇದಾದ ಮೇಲೆ ಜುಲೈ 10ನೇ ತಾರೀಕು MTB ನಾಗರಾಜ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ರಾಜೀನಾಮೆ ಕೊಟ್ಟರು. ಇದೇ ಟೈಮಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಜೊತೆಗೆ ಕೆಲವು ಕಾಂಗ್ರೆಸ್ ನಾಯಕರು ಸುಧಾಕರ್ ಮೇಲೆ ಎರಗಿ ಬಿದ್ದಿದ್ರು. ಡಾಕ್ಟರ್ ಕೆ ಸುಧಾಕರ್ ಮೇಲೆ ಕೈಪಡೆ ಎರಗಿ ಬಿದ್ದಿದ್ದು ಬುಧವಾರ. ಆದ್ರೆ ಗುರುವಾರ 10 ಜನ ಅತೃಪ್ತರು ಸ್ಪೀಕರ್ಗೆ ರಾಜೀನಾಮೆ ಕೊಡೋದಕ್ಕೆ ಅಂತ ಉಸಿರು ಬಿಗಿ ಹಿಡ್ಕೊಂಡು ಓಡೋಡ್ ಬಂದಿದ್ರು. ಗುರುವಾರ ಕಂಡ ಈ ದೃಶ್ಯ ಎಲ್ಲರ ಹುಬ್ಬೇರಿಸುವಂತಿತ್ತು. ಬುಧವಾರ ಒಂದು ಥರದ ಹೈಡ್ರಾಮಾ ವಿಧಾನಸೌಧದಲ್ಲಿ ನಡೆದಿತ್ತು. ಗುರುವಾರ ಸಂಜೆ 6 ಗಂಟೆ ಒಳಗೆ ರಾಜೀನಾಮೆ ಕೊಡಬೇಕು ಅಂತ ಅತೃಪ್ತ ಶಾಸಕರು ಓಡೋಡ್ ಬಂದಿದ್ರು. ಆದ್ರೆ ಇಂಥ ದೃಶ್ಯ ಇಷ್ಟಕ್ಕೆ ಮುಗಿಯೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ಯಾವ ಹೈಡ್ರಾಮಾ ನಡೆಯುತ್ತೋ, ಏನೇನಾಗುತ್ತೋ, ಇನ್ನೂ ಈ ಕಣ್ಣುಗಳಿಂದ ಏನೇನ್ ನೋಡ್ಬೇಕು. ಶಿವಶಿವ ನೀನೇ ಕಾಪಾಡಪ್ಪ ಕರ್ನಾಟಕದ ಸತ್ಪ್ರಜೆಗಳನ್ನ. ಶಿವಶಿವ, ಈ ರಾಜಕೀಯ ಹೈಡ್ರಾಮಾದಲ್ಲಿ ಇನ್ನು ಅದೇನೇನ್ ನೋಡ್ಬೇಕೋ, ಇನ್ನೇನೇನ್ ನಡೆಯುತ್ತೋ, ಇನ್ನು ಈ ರಾಜ್ಯದ ಜನ ಏನೇನ್ ನೋಡ್ಬೇಕಾಗುತ್ತೋ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ರಾಜೀನಾಮೆ ಕೊಡೋದಕ್ಕೆ ಓಡೋಡಿ ಬರೋ ನಾಯಕರು ಇದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಇಷ್ಟೇ ವೇಗವಾಗಿ ಕೆಲಸ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಬೇರೆನೇ ಆಗಿರುತ್ತೆ ಅಂತ ಹೇಳ್ತಾ ಈ ಸ್ಪೆಷಲ್ ಎಪಿಸೋಡ್ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.